ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಸಂಚಿಕೆಯಲ್ಲಿ ಮನೆಯಲ್ಲಿ ಒಂದು ರೀತಿ ತಮಾಷೆ ಮತ್ತು ಆತಂಕದ ವಾತಾವರಣ ಮನೆಯಾಗಿದೆ. ಅಜ್ಜಿ ತನ್ನ ಸೊಸೆ ದೊಡ್ಡ ನಾಟ್ಯ ಕಲಾವಿದೆ ಎಂದು ಎಲ್ಲರ ಮುಂದೆ ಹೊಗಳುತ್ತಾರೆ. ನನ್ನ ಸೊಸೆ ಗೆಜ್ಜೆ ಕಟ್ಟಿ ಕುಣಿದರೆ ನೆಲವೇ ಅದಿರುತ್ತದೆ ಅಂತ ಹೇಳಿ ಅಜ್ಜಿ ಹೇಳಿದಾಗ ಮನೆಯವರೆಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಮೊದಲು ನೃತ್ಯ ಮಾಡಲು ಒಪ್ಪದ ಸೊಸೆ ಅಜ್ಜಿಯ ಹಠ ಮತ್ತು ಮನೆಯವರ ಒತ್ತಾಯಕ್ಕೆ ಮಣಿದು ಕೊನೆಗೂ ಭರತನಾಟ್ಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶ್ರುತಿ ನಮ್ಮ ಅತ್ತೆಯ ಟ್ಯಾಲೆಂಟ್ ಇವತ್ತು ಎಲ್ಲರಿಗೂ ತಿಳಿಯಲಿ ಅಂತ ಹೇಳಿ ಫನ್ನಿ ವಿಡಿಯೋ ಮಾಡಲು ಸಿದ್ಧಳಾಗ್ತಾಳೆ. ಸೊಸೆಯ ನಾಟ್ಯ ಕಂಡು ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಈ ಕಡೆ. ಆದರೆ ಈ ಸಂತೋಷದ ನಡುವೆ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಊರಿನಲ್ಲಿ ಒಬ್ಬ ಹುಚ್ಚನಂತೆ ಕಾಣುವ ವ್ಯಕ್ತಿ ಪದೇ ಪದೇ ಪ್ರತ್ಯಕ್ಷನಾಗಿ ಈ ಊರು ಬಿಟ್ಟು ತೊಲಗಿ, ಇಲ್ಲಿ ಯಾರೂ ಇರಬೇಡಿ ಅಂತ ಹೇಳಿ ಎಚ್ಚರಿಕೆ ನೀಡ್ತಾ ಇರ್ತಾನೆ. ಈ ಹಿಂದೆ ಮೀನಾ ದೇವಸ್ಥಾನಕ್ಕೆ ಹೋದಾಗಲೂ ಇದೇ ವ್ಯಕ್ತಿ ಅವಳಿಗೆ ಹೆದರಿಸಿದ್ದನು. ಈಗ ನೇರವಾಗಿ ಮನೆಗೆ ಬಂದು ಎಲ್ಲರ ಮುಂದೆ ಅರಚಾಡುತ್ತಾನೆ. ಲಕ್ಕಿ ಎಂಬುವರು ಇವನು ಹೇಳುವುದೆಲ್ಲ ನಿಜವಾಗುತ್ತದೆ, ಹಿಂದೆ ಒಮ್ಮೆ ಒಡೆ ಬರುತ್ತದೆ ಅಂದಿದ್ದ, ಹಾಗೆಯೇ ಆಯಿತು ಅಂತ ಹೇಳಿದಾಗ ಮೀನಾ ಮತ್ತು ಇತರರಲ್ಲಿ ಭಯ ಶುರುವಾಗುತ್ತದೆ. ಆದರೂ ಅಜ್ಜಿ, ನಾವು ಪೂಜೆ ಮಾಡಿಸುತ್ತಿದ್ದೇವೆ, ಏನೂ ಆಗುವುದಿಲ್ಲ ಅಂತ ಹೇಳಿ ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ. ಮತ್ತೊಂದೆಡೆ ಅಪ್ಪನ ಕಾರ್ಯ ಮಾಡಲು ಕಲ್ಯಾಣಿ ರಹಸ್ಯವಾಗಿ ದೇವಸ್ಥಾನಕ್ಕೆ ಬರಬೇಕಾಗುತ್ತದೆ. ಆದರೆ ಅವಳು ಬರಬೇಕಾದ ದೇವಸ್ಥಾನದ ದಾರಿಯಲ್ಲಿ ಯಾರೋ ತೀರಿ ಹೋದ್ದರಿಂದ ಪೂಜೆ ನಿಂತು ಹೋಗಿರುತ್ತದೆ. ವಿಧಿಯಾಟದಂತೆ ಎಲ್ಲರೂ ಒಂದೇ ಕಡೆ ಸೇರುವ ಸಂದರ್ಭ ಎದುರಾಗುತ್ತದೆ. ಕಲ್ಯಾಣಿ ತನ್ನ ಅಪ್ಪನ ಕಾರ್ಯವನ್ನು ಮನೆಯವರ ಕಣ್ಣು ತಪ್ಪಿಸಿ ಹೇಗೋ ಮಾಡ್ತಾಳೆ ಅಂತ ಹೇಳಿ ಕುತೂಹಲದೊಂದಿಗೆ ಈ ಸಂಚಿಕೆ ಸಾಗ್ತಾ ಹೋಗುತ್ತೆ. ಮುಂದೆ ಏನೇನಾಗತ್ತೆ, ಈ ಕಡೆ ಮೀನಾ ಹೇಳ್ತಾಳೆ, ಇವರು ನನಗೆ ಮುಂಚೆನೇ ಹೇಳಿದರು, ನನಗೆ ತುಂಬ ಭಯ ಆಗ್ತಾಯಿದೆ, ಇವ್ರು ಹೇಳಿದ್ದೆಲ್ಲ ನಿಜ ಆಗತ್ತೆ ಅಂತ ಇದ್ದಾರಲ್ಲ ಊರಿನ ಜನ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಇಲ್ಲ ಆ ರೀತಿ ಏನೂ ಆಗಲ್ಲ, ನೀನು ಸುಮ್ಮನಿರು, ಯಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆದರೆ ಇಲ್ಲಿ ಅವರು ಸ್ವಾಮಿಗಳು ಹೊರಗಡೆ ಬಂದಾಗ ಸೂರ್ಯನೇ ಕರೆದು ಹೇಳ್ತಾರೆ, ನಾನು ಅವತ್ತೇ ಹೇಳಿದೆ ಊರು ಬಿಟ್ಟು ಹೋಗ್ರಿ ಅಂತ, ನೀವು ಹೋಗ್ತಾ ಇಲ್ಲಲ್ಲ, ಮುಂಚೆ ಈ ಊರು ಬಿಟ್ಟು ಹೋಗ್ರಿ ಅಂತಲೇ ಹೇಳ್ತಾರೆ. ಆದರೆ ಮುಂದೆ ಇನ್ನು ಏನೇನೂ ಕೃತ್ಯಗಳು ನಡೆಯುತ್ತೆ ಅಥವಾ ಅಪಾಯಗಳು ಎದುರಾಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಈ ಕಡೆ ರೋಹಿಣಿನೇ ಕಲ್ಯಾಣಿ ಅನ್ನೋದು, ಹಾಗೆ ಅವಳ ಮೊದಲನೇ ಮದುವೆ ವಿಚಾರ ಎಲ್ಲರಿಗೂ ಮನೆಯವರಿಗೆ ತಿಳಿಯುತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.